ಆರ್ಸಿಬಿ ಆಟಗಾರರು ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಕೆಲವೇ ಹೊತ್ತುಗಳಲ್ಲಿ ಅವರು 2 ಬಸ್ಸುಗಳಿಗಾಗಲೇ ಸಜ್ಜಾಗಿದೆ. ಅವ್ರನ್ನ ಕರೆದುಕೊಂಡು ಹೋಗ್ಲಿಕ್ಕೆ ನೇರ ತಾಜ್ ಬಸ್ ಸ್ಟ್ಯಾಂಡ್ ಹೋಟೆಲ್ಗೆ ಅವರು ತೆರಳುತ್ತಾರೆ. ಎಚ್ಎಎಲ್ ಏರ್ಪೋರ್ಟ್ನಿಂದ ತಾಜ್ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾರೆ ಟೀಮ್ ಆರ್ಸಿಬಿ. ಕೆಲವೇ ನಿಮಿಷಗಳಲ್ಲಿ ಎಚ್ಎಎಲ್ ನಿಂದ ಹೊರಡುತ್ತೆ ಕೊಹ್ಲಿ ಪಡೆ. ಅದಾದ ನಂತರದಲ್ಲಿ ತಾಜ್ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಕೆಲ ಕಾಲ ವಿಶ್ರಾಂತಿ ಪಡಿತಾರೆ. ಅದಾದ ನಂತರದಲ್ಲಿ ನೇರ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸಲಾಗುತ್ತೆ. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವ. ಅದಕ್ಕಾಗಿ ಅಭಿಮಾನಿಗಳು ಕಾದಿದ್ದಾರೆ. ಮಗದೊಂದು ಕಡೆಯಲ್ಲಿ ತಾಜ್ ಬಸ್ ಸ್ಟ್ಯಾಂಡ್ನಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ತಾಜ್ ಬಸ್ ಸ್ಟ್ಯಾಂಡ್ಗೆ ಎಷ್ಟೊತ್ತಿಗೆ ಬರುವಂತಹ ನಿರೀಕ್ಷೆ ಇದೆ ಮತ್ತು ಅಲ್ಲಿ ವ್ಯವಸ್ಥೆಗಳನ್ನು ಹೇಗೆ ಮಾಡಿಕೊಳ್ಳಲಾಗಿದೆ, ಭದ್ರತೆ ಹೇಗಿದೆ? ದಿವ್ಯಾ, ಇನ್ನು ಕೆಲವೇ ಹೊತ್ತಿನಲ್ಲಿ ಆರ್ಸಿಬಿ ತಂಡದವರು ಎಚ್ಎಎಲ್ ಇಂದ ಬಿಡ್ತಾರೆ. ಎಚ್ಎಎಲ್ ಇಂದ ನೇರವಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ಬರ್ತಾರೆ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ. ಇಲ್ಲಿ ಒಂದು ರೀತಿಯಲ್ಲಿ ಐತಿಹಾಸಿಕ ಕ್ಷಣ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನವರೆಗೂ ಕೂಡ. ಈಗ ಇದೇ 125 ವರ್ಷ ಹಳೆ ಹೋಟೆಲು. ಇವತ್ತು ಮಾತ್ರ ಅದರ ಇತಿಹಾಸ ಪುಟದಲ್ಲಿ ಮತ್ತೊಂದು ಪುಟ ಸೇರಿಕೊಳ್ಳುವಂಥ ದಿನ. ಯಾಕೆಂದರೆ 18ನೇ IPL ಟ್ರೋಫಿ ಗೆದ್ದಿರುವಂಥ ಆರ್ಸಿಬಿ ತಂಡ ಇವತ್ತು ಹೋಟೆಲ್ಗೆ ಬರ್ತಾ ಇದೆ. ಪ್ರತಿ ಸಲ ಬೆಂಗಳೂರು ಬಂದಾಗಲೂ ಕೂಡ ಇದೇ ಹೋಟೆಲ್ನಲ್ಲಿ ಉಳ್ಕೊಳ್ಳೋದು. ಆದರೆ ಇವತ್ತಿನ ದಿನ ಇದೆಯಲ್ಲ, ವಿಶೇಷತೆಯ ದಿನ, ಬಹಳ ಸಂಭ್ರಮದ ದಿನ, ಐತಿಹಾಸಿಕ ದಿನ. ಮುಖ್ಯವಾಗಿ ಹೋಟೆಲ್ನವರು ಕೂಡ ಸಾಕಷ್ಟು ಸಿದ್ಧತೆಯನ್ನ ಆರ್ಸಿಬಿ ತಂಡದವರಿಗೆ ವೆಲ್ಕಮ್ ಮಾಡೋದಕ್ಕೆ ಮಾಡ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯ, ಹೋಟೆಲ್ನ ಸಿಬ್ಬಂದಿ ಅವರು ಸಾಲಾಗಿ ನಿಂತಿದ್ದಾರೆ. 2 ಬಸ್ ಬಂದ ಸಂದರ್ಭದಲ್ಲಿ ಅವ್ರನ್ನ ಸ್ವಾಗತಿಸೋದಕ್ಕೆ ಹೋಟೆಲ್ನವರು ತಮ್ಮ ಸಿಬ್ಬಂದಿಯನ್ನೇ ಸಾಲಾಗಿ ನಿಲ್ಲಿಸಿದ್ದಾರೆ. ಶೆಫ್ಗಳು ಕೂಡ ಬಂದು ಸಾಲಾಗಿ ನಿಂತಿದ್ದಾರೆ. ಅವರಲ್ಲೂ ಕೂಡ ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟು, ಆರ್ಸಿಬಿ ತಂಡದವ್ರನ್ನ ನೋಡಬೇಕು, ವೆಲ್ಕಮ್ ಮಾಡಬೇಕು ಅಂತ. ಇನ್ನು ಹೋಟೆಲ್ ಹೊರಗಡೆ ಕೂಡ ಸಾಕಷ್ಟು ಆರ್ಸಿಬಿ ಅಭಿಮಾನಿಗಳು ಬಂದು ಜಮಾಯಿಸಿದ್ದಾರೆ. ಘೋಷಣೆ ಕೂಡ ಆರ್ಸಿಬಿ ಪರವಾಗಿ ಕೂಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಅವರಲ್ಲಿ ಎಷ್ಟು ಜೋಶ್ ಇದೆ ಅಂತ. ಅವರು ಕೂಡ ಬಹಳ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದಾರೆ. ಆರ್ಸಿಬಿ ತಂಡದವ್ರನ್ನ ನೋಡಬೇಕು, ವಿಶ್ ಮಾಡಬೇಕು, ಅವ್ರನ್ನ ನೋಡಿ ಕಣ್ ತುಂಬ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಭದ್ರತೆಯನ್ನು ಕೂಡ ಪೊಲೀಸರು ಇಲ್ಲಿ ಕೈಗೊಂಡಿದ್ದಾರೆ. ಮುಖ್ಯವಾಗಿ ತುಂಬಾ ಫ್ಯಾನ್ಸ್ ಬರ್ತಾರೆ, ಜೊತೆಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯ ಭದ್ರತೆಯನ್ನು ಕೂಡ ದಿವ್ಯಲ್ಲಿ ಕೈಗೊಂಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರೋದಷ್ಟೇ ಬಾಕಿ ಇರುವಂಥದ್ದು. ಬಂದ ತಕ್ಷಣ ಇಲ್ಲಿ ಏನೆಲ್ಲ ಸಿದ್ಧತೆ ಇದೆ, ಅವರನ್ನು ವೆಲ್ಕಮ್ ಮಾಡೋದಾಗ್ಲಿ, ಅವ್ರ ಘೋಷಣೆ ಹೋಗೋದಾಗ್ಲಿ, ಅವ್ರ ಪರವಾಗಿ ಎಲ್ಲವೂ ಕೂಡ ಶುರು ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಆಕ್ಚುಲಿ ಇಲ್ಲೂ ಕೂಡ ಅವ್ರೇನು ನಿಲ್ಸಲ್ಲ ಮಾಡಲ್ಲ, ಸೀದಾ ಗೇಟ್ ಹತ್ರ ನಿಂತಿರ್ತಾರೆ ಅಭಿಮಾನಿಗಳು, ಸೀದಾ ಬಸ್ ಒಳಗೆ ಹೋಗುತ್ತೆ ಅಷ್ಟೇನೆ.